ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿ ಆಗುತ್ತದೆ. ಹುಳಿಯ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತದೆ. ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ. ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗಿ ಹೋಗುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಜೀವನ ಶಾಶ್ವತವಲ್ಲ ಅಂತ. ಒಂದು ಹೂವು ಅರಳುತ್ತಾ ಹೇಳುತ್ತೆ, ಬದುಕು ಒಂದು ದಿನವಾದರೂ ಗೌರವವಾಗಿ ಜೀವಿಸು ಅಂತ. ಒಂದು ಮರ ಹೇಳುತ್ತದೆ, ನಿನಗೆ ಎಷ್ಟೇ ಕಷ್ಟ ಬರಲಿ ನೀನು ಬೇರೆಯವರಿಗೆ ಸಹಾಯವಾಗಿ ನಿಂತಿಕೋ, ಇತರರಿಗೆ ನೆರಳು ಕೊಡುವ ಕೆಲಸವನ್ನು ಮಾಡುವಂತ. ಒಂದು ಮರ ಹೇಳುತ್ತೆ. ಒಂದು ಹೃದಯ ನಗುತ್ತಾ ಹೇಳುತ್ತದೆ, ಎಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯುತ್ತಾ ಕೂರಬೇಡ. ಸುಮ್ಮನೆ ಕಾಲ ಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ನೀನು ಏನನ್ನು ಅಂದುಕೊಂಡಿದ್ದೀಯೋ ಅದನ್ನು ಪಡೆಯಲು ಪ್ರಯತ್ನಿಸು. ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆನೇ ಇರುತ್ತೆ. ಅವೆರಡು ಅಳಿದ ನಂತರ ಅವರಷ್ಟಕ್ಕವರೇ ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತದೆ. ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ. 100 ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇರುತ್ತಾನೆ. ಯಾವುದೇ ಕಾರಣಕ್ಕೂ ನೀವು ಹೆದರುವ ಅವಶ್ಯಕತೆಯೇ ಇಲ್ಲ. ದೇವರು ನಿಮಗೆ ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರ್ತಾನೆ. ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲಿಯೇ ಇದೆ. ಅದನ್ನು ಜಗತ್ತು ಬದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ, ಆದರೆ ಅದಕ್ಕಾಗಿ ಕಾಯ್ತಾ ಕೂರುವುದು ಮೂರ್ಖತನ. ಬದಲಾವಣೆ ಎಂಬುದು ನಿಮ್ಮಿಂದಲೇ ಆರಂಭವಾಗಬೇಕು. ಯಾರಾದರೂ ನಿಮ್ಮ ಅರ್ಹತೆ ಬಗ್ಗೆ ಸಂದೇಹ ಪಟ್ಟರೆ ಬೇಜಾರಾಗಬೇಡಿ. ಹೀಯಾಳಿಸಿದರೆ, ಅವಮಾನ ಮಾಡಿದರೆ, ಯಾಕೆಂದ್ರೆ ಅದರ ಪರಿಶುದ್ಧತೆಯ ಬಗ್ಗೆ ಜನ ಚಿನ್ನ ಖರೀದಿ ಮಾಡಲು ಹೋದಾಗ ಪರೀಕ್ಷೆ ಮಾಡುತ್ತಾರೆ, ಹೊರತು ಕಬ್ಬಿಣದ ಬಗ್ಗೆ ಅಲ್ಲ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಒತ್ತಾಯವಾಗಿ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನ ಗೌರವಿಸುವವರು, ನಿಮ್ಮನ್ನು ನಂಬಿದವರು, ನೀವು ಪ್ರೀತಿಸುವವರು, ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ಬದುಕಿನಲ್ಲಿ ನಾಳೆ ಎಂಬುದು ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ. ಆದರೆ ನಿನ್ನೆ ಎಂಬುದರಲ್ಲಿ ನೀವು ಕಳೆದು ಹೋಗಬಾರದು ಅಷ್ಟೇ. ಈ ಜೀವನದ ಪ್ರತಿ ಕ್ಷಣವನ್ನು ನೀವು ಅನುಭವಿಸಲೇಬೇಕು. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥ ಆಗುತ್ತೆ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು, ನಮ್ಮ ಬಾಯಿಯೇ ಹೊಲಸಾಗುತ್ತದೆ ಎಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು, ನಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು, ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು. ಈ ಮನುಷ್ಯರಲ್ಲೊಂದು 3 ತರಹದ ಮನುಷ್ಯರು ನಮ್ಮೊಡನೆ ಇರುತ್ತಾರೆ: ಭೋಗಿ, ಯೋಗಿ ಮತ್ತು ಜ್ಞಾನಿ. ಭೋಗಿಯ ಗಮನ ಸದಾ ಇಂದ್ರಿಯದ ಮೇಲೆ. ಭೋಗಿಯ ಗಮನ ಸದಾ ಇಂದ್ರಿಯದ ಸುಖದ ಕಡೆ ಇರುತ್ತದೆ. ಅವನ ಮನಸ್ಸು ಸದಾ ಹೊರ ಪ್ರಪಂಚದ ಕಡೆ ಇರುತ್ತದೆ. ಅವನು ಪ್ರಪಂಚದಿಂದ ಎಷ್ಟು ಸಾಧ್ಯವೋ ಅಷ್ಟು ದೋಚಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನಿಗೆ ಪ್ರಪಂಚವೇ ಸತ್ಯವಾಗಿರುತ್ತದೆ. ಯೋಗಿಯು ಪ್ರಪಂಚದ ಮಾಯೆಯ ಬಗ್ಗೆ ಅರ್ಥವಾಗುತ್ತದೆ. ಪ್ರಪಂಚ ಒಂದು ತೋರಿಕೆಯ ಹೊರತು ಅದು ಸತ್ಯವಲ್ಲ ಎಂದು ಅರ್ಥವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುತ್ತಾನೆ. ಮನಸ್ಸನ್ನು ಅಂತರ್ಮುಖವಾಗಿ ತಿರುಗಿಸಿಕೊಂಡು ಆಧ್ಯಾತ್ಮಿಕ ಸತ್ಯವನ್ನು ಅರಿಯಲು ಪ್ರಯತ್ನಿಸುತ್ತಾನೆ. ಇನ್ನು 3ನೇಯವನು ಜ್ಞಾನಿ. ಅವನು ಜ್ಞಾನೋದಯವನ್ನು ಈಗಾಗಲೇ ಪಡೆದಿರುವನು. ಅವನು ಅಂತರಾತ್ಮವನ್ನು ಅರಿತಿರುವವನು. ಅವನು ಪ್ರಪಂಚದ ಮಾಯೆಯನ್ನು ಕೈಬಿಟ್ಟಿರುತ್ತಾನೆ. ಅವನಿಗೆ ಅಂತರಾತ್ಮದ ಪ್ರಪಂಚವೇ ಸತ್ಯ. ಭೋಗಿ, ಯೋಗಿ ಮತ್ತು ಜ್ಞಾನಿಗಳಲ್ಲಿ ಈಗಾಗಲೇ ಜೀವನ್ಮುಕ್ತನಾಗಿರುತ್ತಾನೆ. ಮಾತುಗಳನ್ನು ಕೇಳುವಾಗ ನೀವು ಸಾಧ್ಯವಾದಷ್ಟು ಮೌನವಾಗಿರುವುದಕ್ಕೆ ಪ್ರಯತ್ನಿಸಿ. ಏಕೆಂದರೆ ಅದಕ್ಕೆ ಸರಿಯಾದ ಉತ್ತರ ಕೊಡುವ ಹಕ್ಕನ್ನು ನಾನು ಸಮಯಕ್ಕೆ ಕೊಟ್ಟಿರುತ್ತೇನೆ. ಆ ಸಮಯ ಬಂದಾಗ ನಿಮ್ಮ ಮೌಲ್ಯ ಏನೆಂದು ಅವರಿಗೆ ನಾನು ತಿಳಿಸುತ್ತೇನೆ ಹಾಗೂ ಅವರು ಪಶ್ಚಾತ್ತಾಪದಲ್ಲಿ ನರಳುವುದನ್ನು ನೀವು ನೋಡುತ್ತೀರಿ. ಅಹಂಕಾರ ಎನ್ನುವುದು ಯಾವಾಗಲೂ ಕಾಲಿನ ಕೆಳಗೆ ಇರಬೇಕು. ಒಂದು ವೇಳೆ ಅದು ತಲೆಯಲ್ಲಿದ್ದರೆ ಅಲ್ಲಿ ಕಿರೀಟವನ್ನು ಧರಿಸಲು ಜಾಗವಿರುವುದಿಲ್ಲ. ಭಗವಂತನ ಮುಂದೆ ಯಾರು ಮೆರೆಯಲು ಸಾಧ್ಯವಿಲ್ಲ. ಅಹಂಕಾರಿಗಳಿಗೆ ಎಂದು ಯೋಗ ಪ್ರಾಪ್ತಿಯಾಗುವುದಿಲ್ಲ.
ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು. ನಾವು ಎಲ್ಲಿವರೆಗೂ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇರುತ್ತೇವೆಯೋ ಅಲ್ಲಿವರೆಗೂ ನಾವು ಇಲ್ಲಿ ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ. ಆದರೆ ಒಂದು ವೇಳೆ ನಾವು ಅನುಭವಿಸಿದ ನೋವನ್ನು, ಅನ್ಯಾಯವನ್ನು ಬಾಯಿ ಬಿಟ್ಟು ಎಲ್ಲರೊಂದಿಗೆ ಹೇಳಿಕೊಂಡರೆ ಆಗ ಎಲ್ಲರಿಗೂ ಹೆಚ್ಚು ಕೆಟ್ಟವರಾಗುತ್ತೇವೆ. ನಮಗೆ ಬೆಲೆ ಇಲ್ಲದ ಸ್ಥಳದಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಕೂಡ ಹೋಗಬಾರದು. ಆದರೆ ನಮಗೆ ಬೆಲೆ ಕೊಡುವ ಮನೆ ಗುಡಿಸಲು ಮನೆಯಾಗಿದ್ದರೂ ಕೂಡ ಅಲ್ಲಿ ಹೋಗಬೇಕು. ನಾವು ಯಾವಾಗ ಬೇಕಾದರೂ ಹೋಗಬಹುದು, ಏಕೆಂದ್ರೆ ಅಲ್ಲಿ ನಮಗೆ ಬೆಲೆ ಇರುತ್ತೆ. ನಮ್ಮಲ್ಲಿರುವ ಆಸ್ತಿ ಅಂತಸ್ತಿಗೆ ಅಲ್ಲ, ಅವರು ನೀಡುವ ಗೌರವ ಅಹಂಕಾರದಿಂದಲ್ಲ, ಹೃದಯದಿಂದ, ಮಾನವೀಯತೆಯಿಂದ. ಈ ನಿಯಮಗಳನ್ನು ಪಾಲಿಸಿ. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜಿರಿ. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆಯಿರಿ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತಾಡಿ. ಮಾತನಾಡುವುದಿದ್ದರೆ ಅನುಭವದ ಮಾತುಗಳನ್ನಾಡಿ. ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳಿ. ದೊರಕಿಸುವುದಾದರೆ ಜಯವನ್ನೇ ದೊರಕಿಸಿ. ನಗುವ ಇಚ್ಛೆ ಇದ್ದರೆ ಸಿಟ್ಟನ್ನೇ ನುಂಗಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಿಮ್ಮ ಮನಸ್ಸನ್ನು ಎಷ್ಟೇ ತೆರೆದಿಟ್ಟರೂ ಯಾವ ಪ್ರಯೋಜನ ಆಗುವುದಿಲ್ಲ. ಏಕೆಂದರೆ ಮತ್ತೊಬ್ಬರಿಗಾಗಿ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮವರಾಗಲು ಹೇಗೆ ಸಾಧ್ಯ? ಆದರೆ ನಿಮ್ಮೆದುರಿಗೆ ನಿಮ್ಮವರಂತೆ ನಟಿಸುತ್ತಾರೆ. ಆಗಲೇ ಅದನ್ನು ತಿಳಿಯಿರಿ, ಅದು ಕೇವಲ ಬೊಂಬಾಟಿಕೆ, ನಟನೆ ಮಾತ್ರ. ಶ್ರೀಕೃಷ್ಣ ಪರಮಾತ್ಮ. ಈ ಜಗತ್ತಿನಲ್ಲಿ ನೀವು ಏನು ಎನ್ನುವುದು ಯಾರಿಗೂ ತಿಳಿದಿರುವುದಿಲ್ಲ. ನಿಮ್ಮ ಮೌಲ್ಯವೇನು ಎಂದು ತಿಳಿಯದವರು ಸಾಕಷ್ಟು ಮಂದಿ ಇರುತ್ತಾರೆ. ಆದರೆ ಅಂತಹ ವ್ಯಕ್ತಿಗಳಲ್ಲಿ ನೀವೊಬ್ಬರಾಗಲು ಹೋಗಬೇಡಿ. ಏಕೆಂದ್ರೆ ನಿಮ್ಮ ಬಗ್ಗೆ ನಿಮಗೆ ತಿಳಿದಿದ್ದರೆ ಸಾಕು. ಹಾಗೆಯೇ ಬೇರೆಯವರಿಗೂ ದೇವರು ನಿಮ್ಮ ಹಾಗೆಯೇ ಏನಾದರೂ ಒಂದು ಬುದ್ಧಿಶಕ್ತಿ ಕೊಟ್ಟೇ ಇರುತ್ತಾನೆ. ಇಲ್ಲಿ ಎಲ್ಲರೂ ವಿಭಿನ್ನರೇ, ಆದರೆ ಅವರ ವ್ಯಕ್ತಿತ್ವದ ಮೇಲೆ ಅದು ಪ್ರಮಾಣೀಕೃತವಾಗಿದೆ. ಶ್ರೀಕೃಷ್ಣ ಪರಮಾತ್ಮ.